ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪೂಜ್ಯರಿಗೂ ಅನಂತ ಶರಣಾರ್ಥಿಗಳು. ಇಲ್ಲಿ ಸೇರಿರತಕ್ಕಂಥ ಎಲ್ಲ ಬಸವ ಶರಣರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿ 2 ಗಂಟೆಗಳಾಗಿರ್ಬೋದು. ಇಲ್ಲಿ ನಡೀತಕ್ಕಂಥ ಚರ್ಚೆ ಅದ್ರ ಬಗ್ಗೆ ಈಗಾಗಲೇ ನೀವೆಲ್ಲರೂ ಮಾತನಾಡಿದ್ದೀರಿ. ಇಷ್ಟೇ ಏನಂದರೆ, ಈಗಾಗಲೇ ಬಸವೇಶ್ವರ ನಾಟಕಗಳು ಸಾಕಷ್ಟು ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ಯಾರ. ನಿಮಗೆಲ್ಲರಿಗೂ ಗೊತ್ತದ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಬಸವೇಶ್ವರ ನಾಟಕಗಳಾಗಿದ್ದಾವೆ. ನಾನು ಕೂಡ 3 ನಾಟಕಗಳು ಬರೆದಿದ್ದೆ. ಒಂದು ಸನ್ಯಾಸಿಗೆ ಸವಾಲು, ಪತಿವ್ರತೆಯ ಪ್ರಭಾವ ಮತ್ತು ಇನ್ನೊಂದು, ಒಟ್ಟು 3 ನಾಟಕಗಳು ನಮ್ಮ ಬಾವಿಕಟ್ಟೆಯವರು ಪ್ರಿಂಟ್ ಮಾಡಿ ಭಾಳ ವರ್ಷದಿಂದ ಬರೆದಿದ್ದೆ, ಮುಗಿದು ಹೋಗ್ಯದ. ಆದರೆ ಇಲ್ಲಿ ಒಂದೇ ಒಂದು ಮಾತು ವಿನಂತಿಸಿಕೊಳ್ಳೋದಂದರೆ, ನಾಟಕಗಳು ಹೇಗಿರಬೇಕು, ನಾಟಕದಲ್ಲಿ ನಡೀತಕ್ಕಂಥ ಪಾತ್ರಗಳು ಯಾವ ರೀತಿ ಇರಬೇಕು, ಆ ಪಾತ್ರದಿಂದ ಏನಾಗಬೇಕಂದ್ರೆ ನಮ್ಮ ಈಗಾಗಲೇ ಅಳ್ಳೋದು ಮತ್ತು ನಗುವುದು ಇದ್ದೇ ಇರ್ತದೆ. ಅದು ಜನ ಪರಿವರ್ತನೆ ಆಗಬೇಕು. ಆ ಜನ ನಾಟಕ ನೋಡಿದ ಕೂಡಲೇ ಇಷ್ಟು ಜನ ಪರಿವರ್ತನೆ ಆದರೆ ಏನಾಗ್ತದೆ ಅಂದರೆ, ಈ ಬಸವ ತತ್ವ ಗೊತ್ತಾಗ್ತದೆ ಮತ್ತು ಎಲ್ಲರೂ ಅದರ ಮೇಲೆ ಪರಿಣಾಮ ಬೀರ್ತದೆ. ಅದೊಂದು ಸಮಾಜದಲ್ಲಿ ಅದ್ಭುತ ಕ್ರಾಂತಿ ಆಗ್ತದೆ. ಮತ್ತು ನನ್ನ ಅನಿಸಿಕೆ ಏನಂದರೆ, ಹಿಂದಿಯಲ್ಲಿ ಮಾಡೋದೇ ಸೂಕ್ತ. ಯಾಕೆ ಹಿಂದಿಯಲ್ಲಿ ಮಾಡಬೇಕಾ? ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಜನ ಕೇಳಿದಾಗ ನಾಟಕಗಳು ಮಾಡಿ ಮುಗಿಸಿ ಎಲ್ಲ ಹೋಗ್ಯದ. ಆದರೆ ಇಲ್ಲಿ ನಾಟಕಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪಾತ್ರ ವಹಿಸ್ತಕ್ಕಂಥ ವ್ಯಕ್ತಿಗಳಿರೋದಲ್ಲ, ಅವರು ಭಾಳ ಅತ್ಯಂತ ಸದೃಢವಾಗಿರಬೇಕು ಮತ್ತು ಭಾಳ ವೈಚಾರಿಕ ಹಿನ್ನೆಲೆಯಿಂದ ಇದಿರಬೇಕು ಅವರು. ಯಾಕಂದರೆ ಮೂಢನಂಬಿಕೆ ಇದ್ದವರು ಇದರಲ್ಲಿ ಭಾಗವಹಿಸಬಾರ್ದು. ದಯಮಾಡಿ ಮೂಢನಂಬಿಕೆ ಇದ್ದವ್ರು ಏನು ಮಾಡ್ತಾರೆ ಅಂದರೆ, ನಾಟಕದಲ್ಲಿ ಅಷ್ಟೇ ಬಂದು ಅಲ್ಲಿ ವೈಚಾರಿಕ ಮಾತುಗಳು ಹೇಳ್ತಾರೆ. ನಂತರ ಏನಾಗ್ತದೆ ಅಂದರೆ ಅವರು ಮರೆತು ಬಿಡ್ತಿದ್ದಾರೆ. ಇಲ್ಲಿ 1,000 ಮಂದಿ ಕೇಳಿದಾಗ ಇದರಲ್ಲಿ ನಾಟಕದಲ್ಲಿ ಪಾತ್ರಧಾರಿಗಳಾಗ್ತಿರ್ಬೇಕಲ್ಲ, ಆ 1000 ಮಂದಿ ಪರಿವರ್ತನೆ ಆದರೆ ಸಾಕು, ಈ ನಾಟಕ ಮಾಡಿದ್ರೆ ಸಾರ್ಥಕ ಆಗ್ತದೆ.